Hi, welcome back to the channel. So in this video we are going to see about the mock allotment results and what are the pros and cons with respect to the mock allotments, right? So here first we should go to this link UG allotment note, mock allotment note. Okay, so here it is in Kannada, so I'll try to translate this. Okay, so UGCET and UG NEET ಅಣುಕು ಸೀಟು ಹಂಚಿಕೆ. Okay, mock allotment seat, that is an allotment. Okay, so this is not the real allotment, it's a mock allotment, it's just like a real cell. Okay, ಒಂದು ಬಾರಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಕುರಿತು. ಸೊ ಯು ಶುಡ್ ಡೂ ಓನ್ಲಿ ದ ಒನ್ ಟೈಮ್ ಚಾಯ್ಸ್ ಎಂಟ್ರಿ ಮೊದಲಿಗೆ. ಸೊ ಯು ಕ್ಯಾನ್ ಪುಟ್ ಆ್ಯಸ್ ಮೆನಿ ಆ್ಯಸ್ ದ ಅಲಾಟ್ಮೆಂಟ್ಸ್. ಓಕೆ, ಫಸ್ಟ್ ಥಿಂಗ್, ಸೊ ನಾವು ಅಸ್ಯೂಮ್ ದಟ್ it is 1 2 3 4 10 20 like 21 22 up to 50. So assume that the 10th seat is allocated here as the mock seat allotment. It is not a real allotment. You need not to pay fees, you need not to go to the college and do the admission. So it is telling you that for your ranking, for your category, this seat may be allotted in the round number 1. This is just a reference, this is not the real allotment. It may come or it may not come, but it is a standard reference that you may probably get it. That probability may be whatever it is. Okay, next. So and also after this 10 11 12 like that, it is before that 9 8. So there may be a chance that you may get this and this also, 8 and 9 and also 11 and 12. So this is a range, it is a range, you can call that. So around this number you may get it. Okay, so in the previous cases, if you consider, most probably that whatever the mock allotment is allotted, the same seat will be allotted to you in the real allotment round number 1. Okay, right? So that is the first thing. For this they have given the dates. Okay, after mock allotments, what you should do, that they have given, right? So here if we see this, after mock allotment they have given that ಅಣಕು ಸೀಟು ಹಂಚಿಕೆಯ ಫಲಿತಾಂಶ ಪ್ರಕರಣ ನಂತರ ಮೊದಲನೇ ಸೀಟು ಹಂಚಿಕೆಗೆ ಇಚ್ಛೆ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು, ಬೇಡದಿದ್ದಲ್ಲಿ ಅಳಿಸಲು. ಸೊ ಯು ಕ್ಯಾನ್ ಡೂ ದ ಮಾಡಿಫಿಕೇಷನ್, ಡಿಲೀಷನ್, ಅಡಿಷನ್, ಎವ್ರಿಥಿಂಗ್. ದ ಡೇಟ್ ಇಸ್ ಗಿವನ್ ಫ್ರಮ್ 26 to 29, 26 27 28 29, 4 days they have given for this exercise. Okay, after this real allotment of the seat is from 1st August. Okay, ಸೊ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸುವುದು 1ನೇ ತಾರೀಕು. ಸೊ ಅಂತಿಮ ಫಲಿತಾಂಶ, ಸೊ ಇಲ್ಲಿ ಕೂಡ 2 ಇರುತ್ತೆ. 1ನೇ ತಾರೀಕು ಒಂದು ರಿಸಲ್ಟ್ ಬರುತ್ತೆ, ಪ್ರಾವಿಷನಲ್ ರಿಸಲ್ಟ್, ವಿಚ್ ಇಸ್ ಆಲ್ಮೋಸ್ಟ್ 99% ಅದೇ ಬರುತ್ತೆ. 2ನೇ ತಾರೀಕು ಅಂತಿಮ ಫಲಿತಾಂಶ ಬರುತ್ತೆ. ಓಕೆ, ಅದಾದಮೇಲೆ ದೇ ಹ್ಯಾವ್ ಗಿವನ್ ಎ ಟೈಮ್ ದಟ್, ಒಂದು ದಿನ ಟೈಮ್ ತೊಗೊಂಡು 4ನೇ ತಾರೀಕು ಫ್ರಮ್ 4 ದೇ ಹ್ಯಾವ್ ಗಿವನ್ ದ ಚಾಯ್ಸಸ್. ಏನು ಚಾಯ್ಸ್ ಮಾಡಬೇಕು ಅನ್ನೋದನ್ನು ನಾನು ಆ ವಿಡಿಯೋದಲ್ಲಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ, ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ. ಸೊ ಇಲ್ಲಿ ನಾವು ಜಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಮಾಕ್ ಅಲಾಟ್ಮೆಂಟ್ ಆಗಿದೆ, ಇವಾಗ ನೀವು ಮಾಡಿಫೈ ಮಾಡ್ಕೊಳ್ರಿ, ಡಿಲೀಟ್ ಮಾಡ್ಕೊಳ್ರಿ, ಆ್ಯಡ್ ಮಾಡ್ಕೊಳ್ರಿ. ಸೊ ಆಲ್ರೆಡಿ ನಾನು ರೆಫರೆನ್ಸ್ ಕೊಟ್ಟಿದ್ದೀನಿ ನಿಮಗೆ. ಸೊ ಈ ಥರ ಒಂದು 10th ಅಲಾಟ್ ಆಗಿದ್ದರೆ ಮೇಲೆ 2 ಕೆಳಗಡೆ 2 ಆಗ್ತಕ್ಕಂಥ ಚಾನ್ಸಸ್ಸು ಇರುತ್ತೆ. ಪ್ಲಸ್ ಪ್ರಾಬಬಿಲಿಟಿ ಆಫ್ ದಿಸ್ ಏನು ಇರುತ್ತೆ ಅದು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಓಕೆನಾ? ಸೊ ಈಗ ನಿಮಗೆ ಗೊತ್ತಾಗಿರುತ್ತೆ. ನೆಕ್ಸ್ಟ್ ರೌಂಡ್ 1 ಆದಮೇಲೆ ಏನಾಗುತ್ತೆ, ನಿಮ್ಮದು 10th ಏನಾದ್ರು ಸೆಲೆಕ್ಟ್ ಆದರೆ 11 and 12 ಡಿಲೀಟ್ ಆಗ್ತವೆ ಆಟೋಮೆಟಿಕಲಿ. ಓಕೆ, ಅದು ಒಂದು ನಿಮ್ಮ ಗಮನಕ್ಕೆ ಇರಲಿ. ಓಕೆ, ಸೊ ದಟ್ ಈಸ್ ಅ ಥಿಂಗ್ ಯು ಶುಡ್ ಟೇಕ್ ಕೇರ್ ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಿದ್ದೇನೆ. ಸೊ ಐ ವಿಲ್ ಅಪ್ಡೇಟ್ ದಿಸ್ ಮ್ಯಾಟರ್ ಇನ್ ದ ಕಮಿಂಗ್ ಡೇಸ್ ಅಂತ ಹೇಳ್ತಾ. ಸೊ ಒನ್ ಮೋರ್ ಥಿಂಗ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದೇ ಹ್ಯಾವ್ ಗಿವನ್ ದ ಆಸ್ಪಿರೆಂಟ್ಸ್ ಆಫ್ ಆಯುರ್ವೇದ ಯುನಾನಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲದೇ ಇರುವ ಕಾರಣ ಆಪ್ಷನ್ಗಳನ್ನು ದಾಖಲಿಸಲು ಅವಕಾಶ ಇರಲ್ಲ. ಸೊ ದೇರ್ ಇಸ್ ನೋ ಆಪ್ಷನ್ ಎಂಟ್ರಿ ರೌಂಡ್ಸ್ ಆ್ಯಸ್ ಆನ್ ಟುಡೇ ವಿತ್ ರೆಸ್ಪೆಕ್ಟ್ ಟು ಆಯುರ್ವೇದ ಯುನಾನಿ ಕೋರ್ಸಸ್, ರೈಟ್? ಸೊ ನಿಮಗೆ ಇದು ಕಟ್ ಆಫ್ ಯಾವುದ್ಯಾವುದು ಕಾಲೇಜ್ ಎಷ್ಟೆಷ್ಟಿಗೆ ನಿಂತಿದೆ ಅನ್ನೋದನ್ನು ಕೂಡ ಅವರು ಬಿಟ್ಟಿದ್ದಾರೆ. ಮಾಕ್ ಅಲಾಟ್ಮೆಂಟ್ದು ಕಟ್ ಆಫು ಅದನ್ನು ಕೂಡ ನೀವು KE ವೆಬ್ಸೈಟಲ್ಲಿ ನೋಡಬಹುದು. ಓಕೆ, ಇಲ್ಲಿದೆ ನೋಡಿ, ಕಟ್ ಆಫ್ ರ್ಯಾಂಕ್ ಹಾಗೂ ಇತರ ವಿವರವಾದ ಸೂಚನೆಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಲಾಗಿದೆ ಅಂತ ಇದೆ. ಓಕೆ, ಸೊ ನೀವು ಫೀಸನ್ನು ನೋಡಿಕೊಂಡು ಹಾಕ್ಕೊಳ್ರಿ, ಏಡೆಡ್ ಅನ್ಏಡೆಡ್ ನೋಡಿಕೊಂಡು ಹಾಕ್ಕೊಳ್ರಿ. ಕರೆಕ್ಟಾಗಿ ಅಡ್ರೆಸ್ಸನ್ನು ಸರ್ಚ್ ಮಾಡಿ ವೆಬ್ಸೈಟಲ್ಲಿ ಹಾಕ್ಕೊಳ್ರಿ. ಅಸ್ಯೂಮ್ ದಟ್ ಯು ಡೋಂಟ್ ವಾಂಟ್ ದ್ಯಾಟ್ ಕಾಲೇಜ್ ಲೈಕ್ ಎಕ್ಸ್ ಕಾಲೇಜ್, ಯಾವುದೋ ಒಂದು ಕಾಲೇಜ್ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅದನ್ನು ಯಾವುದೇ ಕಾರಣಕ್ಕೂ ಈ ಲಿಸ್ಟಲ್ಲಿ ಹಾಕಬೇಡಿ. ಇಟ್ಸ್ ಅ ವೆರಿ good input. So if you are not at all interested in that college, so never ever put that college or the branch in your list. Okay, ಯಾವುದು ನಿಮಗೆ ಬೇಕೋ ಅದನ್ನು ಮಾತ್ರ ಹಾಕಿ. ಓಕೆ, ಸೊ ಪ್ರಿಯಾರಿಟಿ ಡಿಲೀಟ್ ಹಾಕ್ಕಂತ ಹೋಗುತ್ತೆ.
1 is highest priority. ಸೊ ದ ಲಾಸ್ಟ್ ಕಾಲೇಜ್ ಏನು ಕೊಡ್ತೀರಾ ಅದು ಲಾಸ್ಟ್ ಪ್ರಿಯಾರಿಟಿ. ಓಕೆ, ಸೊ ಇಷ್ಟು ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.